ಶಾರದಾ ಶಾರದಾಂಬೋಜೆ ವದನಾವದನಾಂಬುದೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ವಾಗೀಶಾಧ್ಯಸ್ಸುಮನಸಃ ಸರ್ವಾರ್ಥಾನಮುಪಕ್ರಯೆ ಎನ್ನತ್ವ ಕರ್ತಕತ್ಯಾಸ್ತು ತಂ ನಮಾಮಿ ಗಜಾನನಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಅನೇಕ ವಿಷಯಗಳು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದು ವೈಜ್ಞಾನಿಕವಾಗಿಯೂ ಇದೆ, ಆಕರ್ಷಕವಾಗಿಯೂ ಇದೆ, ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಡುತ್ತೆ. ಆದ್ದರಿಂದ ಅಂತಹ ವಿಷಯಗಳ ಬಗ್ಗೆ ಧರ್ಮ ಜಾಗೃತಿಯನ್ನು ಹುಟ್ಟಿಸ್ತಕ್ಕಂಥದ್ದು, ನಮ್ಮ ಧರ್ಮದ ಬಗ್ಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಿಳುವಳಿಕೆಯನ್ನು ಕೊಡತಕ್ಕಂಥದ್ದು ಈ ಕಾಲದಲ್ಲಿ ತುಂಬ ಮುಖ್ಯ. ಬೇರೆ ಧರ್ಮದವರು ಅವರ ಧರ್ಮದ ಬಗ್ಗೆ ವಿಶೇಷವಾದಂತಹ ಜ್ಞಾನವನ್ನು ಶ್ರದ್ಧೆಯಿಂದ ತಿಳಿದುಕೊಂಡಿರ್ತಾರೆ. ಅವರ ಗ್ರಂಥಗಳನ್ನು ಸ್ವಲ್ಪವಾದರೂ ಅಧ್ಯಯನವನ್ನು ಮಾಡಿ ಆ ಮೂಲಕ ಆ ಗ್ರಂಥದಲ್ಲಿ ಒಳ್ಳೆಯದಿದೆಯೋ ಕೆಟ್ಟದಿದೆಯೋ ಅದನ್ನು ಅವರು ಅನುಸರಿಸ್ತಾ ಇರ್ತಾರೆ. ಆ ರೀತಿಯಾಗಿ ಒಂದು ಶ್ರದ್ಧೆ ಅನ್ನತಕ್ಕಂಥದ್ದು ಬೇರೆ ಧರ್ಮದವರಿಗೆ ಇದೆ. ಆದರೆ ನಮ್ಮ ಧರ್ಮದವರಿಗೆ ನಮ್ಮ ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂಥೇಳಿ ವಿಷಾದದಿಂದ ಹೇಳಬೇಕಾಗುತ್ತೆ. ಯಾಕೆಂದರೆ ಯಾರೋ ಏನೋ ಮಾಡಿರ್ತಕ್ಕಂಥದ್ದನ್ನು ಮೂಢವಾಗಿ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಸುಮ್ಮನೆ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಆ ಆಚರಣೆ ಉದ್ದೇಶ ಏನು, ಅದರ ಹಿಂದೆ ಯಾವ ವೈಜ್ಞಾನಿಕವಾದಂತಹ ಕಾರಣ ಇದೆ, ನಮ್ಮ ಪ್ರಾಚೀನರು ಋಷಿಮುನಿಗಳು ಏನನ್ನು ಹೇಳಿದ್ದಾರೆ, ಅದನ್ನು ಮಾಡಿದರೆ ನಮಗೆ ಏನು ಒಳ್ಳೆಯದಾಗುತ್ತೆ ಅನ್ನತಕ್ಕಂತಹದ್ದು ಪ್ರಾಥಮಿಕವಾದಂತಹ ತಿಳುವಳಿಕೆ ಇರಬೇಕಾಗುತ್ತೆ. ಯಾವುದೇ ಆದರೂ ಕೂಡ ನಮ್ಮ ಆಚರಣೆ ತಿಳಿದುಕೊಂಡು ಮಾಡಿದರೆ ಅದಕ್ಕೆ ಬೆಲೆ ಜಾಸ್ತಿ. ಆದ್ದರಿಂದ ಪ್ರತಿಯೊಂದು ವಿಷಯವನ್ನು ನಮ್ಮ ಹಬ್ಬ ಹರಿದಿನಗಳಿರ್ಬೋದು, ವಿಶೇಷವಾದಂತಹ ಪರ್ವಕಾಲಗಳಿರ್ಬೋದು, ಇನ್ನು ಯಾವುದೇ ಇದ್ದರೂ ಒಳ್ಳೆಯ ಕಾಲಗಳು, ಒಳ್ಳೆಯ ಒಂದು ಮಾಸಗಳು ಬರ್ತಾ ಇರುತ್ತೆ, ಒಳ್ಳೆಯ ದಿವಸಗಳಿರುತ್ತೆ, ಒಳ್ಳೆಯ ಸಂವತ್ಸರ ಇರುತ್ತೆ, ಆಯನಗಳು ಉತ್ತರಾಯಣ ದಕ್ಷಿಣ, ಹೀಗೆ ಪ್ರತಿಯೊಂದಕ್ಕೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಜೊತೆಯಲ್ಲಿ ಒಂದು ವರ್ಷದಲ್ಲಿ ಒಂದು ವಿಶೇಷವಾದಂತಹ ಕೆಲವೊಂದು ನೈಮಿತ್ತಿಕ ಘಟನೆಗಳು ನಡೆಯುತ್ತೆ. ಆ ನೈಮಿತ್ತಿಕ ಘಟನೆಗಳು ಅಂದರೆ ಉದಾಹರಣೆಗೆ ಗ್ರಹಣ. ಈ ಗ್ರಹಣ ಪ್ರತಿ ವರ್ಷ 1, 2, 3, 4 ಹೀಗೆ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಗ್ರಹಣ ಇರುತ್ತೆ. ಆ ಗ್ರಹಣದಲ್ಲಿ ಏನು ಆಚರಣೆಯನ್ನು ಮಾಡಬೇಕು, ಅದು ಮಾಡತಕ್ಕಂತಹ ವೈಜ್ಞಾನಿಕವಾದಂತಹ ಹಿನ್ನೆಲೆ ಏನು, ಅದನ್ನು ಮಾಡುವುದರಿಂದ ನಮಗೇನು ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟದಾದರೆ ಏನಾಗುತ್ತೆ, ಈ ರೀತಿಯಾದಂತಹ ತಿಳುವಳಿಕೆ ಬೇಕಾಗುತ್ತೆ. ಗ್ರಹಣದಲ್ಲಿ ಏನೋ ಒಂದು ರೀತಿ ಭಯ ಇದೆ, ಎಲ್ಲರಿಗೂ ಭಯ ಆವರಿಸಿಕೊಂಡೇ ಬಿಟ್ಟಿರುತ್ತೆ. ಇಲ್ಲ ಅದರ ಬಗ್ಗೆ ನಾಸ್ತಿಕವಾದ ಇರುತ್ತೆ, ಗ್ರಹಣದ ಬಗ್ಗೆ ಏನು ಮಾಡಿದ್ರೆ ಏನೂ ಆಗಲ್ಲ, ಎಲ್ಲ ಮೂಢನಂಬಿಕೆ ಸುಳ್ಳು ಅನ್ನತಕ್ಕಂಥದ್ದು ಇರುತ್ತೆ. ಒಂದು ನಾಸ್ತಿಕವಾದ ಇರುತ್ತೆ, ಇಲ್ಲ ಭಯ ಇರುತ್ತೆ. ಸರಿಯಾದಂತಹ ತಿಳುವಳಿಕೆ ಇರುವುದೇ ಇಲ್ಲ. ಗ್ರಹಣ ಎಂದರೆ ಏನು, ಅದನ್ನು ಯಾವ ರೀತಿಯಾಗಿ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಹೇಳಿದ್ದಾರೆ, ಆದರೆ ಆ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದರ ಬಗ್ಗೆ ನಮಗೆ ತುಂಬ ಪ್ರಮುಖವಾಗಿ ತಿಳುವಳಿಕೆ ಬೇಕೇ ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಅದು ಏನು ಪ್ರಯೋಜನ ಆಗಲ್ಲ. ಈ ಗ್ರಹಣ ಸಮಯದಲ್ಲಿ ಏನು ಆಚರಣೆಗಳನ್ನು ಹೇಳ್ತಾರೆ, ಆ ಆಚರಣೆಗಳನ್ನು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಅದರ ಒಂದು ಮೂಲ ಉದ್ದೇಶ ಏನು, ಅದು ಯಾಕೆ ಆ ರೀತಿಯಾಗಿ ಆಚರಣೆಗಳನ್ನು ನಾವು ಸಮಯದಲ್ಲಿ ಮಾಡಬೇಕು, ಇದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಇವತ್ತಿನ ಪ್ರಮುಖವಾದಂತಹ ವಿಷಯ ಗ್ರಹಣದ ಬಗ್ಗೆ ಹೇಳ್ತಕ್ಕಂಥದ್ದು. ಅಂದರೆ ಈಗ ನಾಡಿದ್ದು ಮಾರ್ಚ್ 3ನೇ ತಾರೀಕು ಪಾಲ್ಗೊಣ ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣ ಪ್ರತಿ ವರ್ಷವೂ ಬರುತ್ತೆ, ಈ ವರ್ಷವೂ ಕೂಡ ಬಂದಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷ 1-2 ಬರುತ್ತೆ. ಈ ವರ್ಷದ ಕೊನೆಯಲ್ಲಿ ಅಂದರೆ ನಮ್ಮ ಸಂವತ್ಸರ ಹಿಂದೂ ವರ್ಷದ ಕೊನೆಯ ಮಾಸದಲ್ಲಿ ಈ ಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಬಂದಿರತಕ್ಕಂಥದ್ದು. ಅಂದರೆ ಯಾವ ರಾಶಿಗೆ ಒಳ್ಳೆಯದಾಗುತ್ತೆ, ಯಾವ ರಾಶಿಗೆ ಕೆಟ್ಟದಾಗುತ್ತೆ ಅನ್ನೋದು ಇಲ್ಲಿ ವಿಷಯ ಅಲ್ಲ. ಈ ಗ್ರಹಣದಲ್ಲಿ ನಾವು ಏನು ಮಾಡಬೇಕು, ಗ್ರಹಣ ಅಂದರೆ ಏನು, ಅದರಿಂದ ಯಾವ ರೀತಿಯಾದಂಥ ಪರಿಣಾಮಗಳು ಉಂಟಾಗುತ್ತೆ, ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ಗ್ರಹಣಕ್ಕೆ ಒಂದು ವೈಜ್ಞಾನಿಕ ಅಂದರೆ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಏನು ಹೇಳಿದ್ದಾರೆ, ಆ ಆಕಾಶಕಾಯಗಳ ಬಗ್ಗೆ ಇರತಕ್ಕಂತಹ ಅಧ್ಯಯನ ಏನನ್ನು ಹೇಳುತ್ತೆ, ಆ ಗ್ರಹಗಳು ಸೂರ್ಯ ಚಂದ್ರರಿಗೆ ಯಾವುದೇ ಸಮಯದಲ್ಲಿ ಸೂರ್ಯಗ್ರಹಣ ಉಂಟಾದಾಗ, ಚಂದ್ರಗ್ರಹಣ ಉಂಟಾದಾಗ ಯಾವ ರೀತಿ ಅದು ಪ್ರಕೃತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ, ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರತಕ್ಕಂತಹ ಮನುಷ್ಯನ ಮೇಲೆ ಗ್ರಹಣದ ಪರಿಣಾಮ ಏನು ಅನ್ನತಕ್ಕಂಥ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ವೈಜ್ಞಾನಿಕವಾದಂಥ ಒಂದು ವಿಜ್ಞಾನ ಏನು ಹೇಳುತ್ತೆ, ಗ್ರಹಣ ಅನ್ನತಕ್ಕಂಥದ್ದು ಒಂದು ಸಹಜವಾದಂತಹ ಪ್ರಕ್ರಿಯೆ, ಆಕಾಶದಲ್ಲಿ ನಡೀತಕ್ಕಂಥದ್ದು ನಭೋಮಂಡಲದಲ್ಲಿ, ಇದಕ್ಕೆ ಯಾರೂ ಯಾವುದೇ ರೀತಿಯಲ್ಲಿ ಪರಿಣಾಮ ಉಂಟಾಗುವುದಿಲ್ಲ. ಗ್ರಹಣವನ್ನು ನೋಡ್ಬೋದು, ಗ್ರಹಣ ಸಮಯದಲ್ಲಿ ತಿನ್ನಬಹುದು, ಗ್ರಹಣ ಸಮಯದಲ್ಲಿ ಇನ್ನೇನು ಬೇಕಾದರೂ ಮಾಡ್ಬೋದು ಅನ್ನತಕ್ಕಂಥದ್ದು ಹೇಳುತ್ತೆ ಆಧುನಿಕ ವಿಜ್ಞಾನ. ಆದರೆ ನಮ್ಮ ಜ್ಯೋತಿಷ್ಯ ವಿಜ್ಞಾನ, ನಮ್ಮ ಶಾಸ್ತ್ರಗಳು ಏನು ಹೇಳುತ್ತೆ ಅದು ಕೂಡ ವೈಜ್ಞಾನಿಕವಾದಂಥ ಹಿನ್ನೆಲೆಯೇ ಇದೆ. ಯಾರು ಕೂಡ ಈ ಪ್ರಕೃತಿಯ ಮೇಲೆ
ಗ್ರಹಣದ ಪರಿಣಾಮ ಏನು ಅನ್ನತಕ್ಕಂಥದ್ದನ್ನು ಅಧ್ಯಯನ ಮಾಡೋದಕ್ಕೆ ಹೋಗಿಲ್ಲ. ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರತಕ್ಕಂತಹ ಮನುಷ್ಯನ ಮೇಲೆ ಆ ಗ್ರಹಣ ಅಂದರೆ ಸೂರ್ಯ, ಚಂದ್ರ, ಭೂಮಿ ಒಂದೇ ನೆರಳಿನಲ್ಲಿ ಬಂದಾಗ, ಚಂದ್ರನ ಒಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಗ್ರಹಣ ಉಂಟಾಗುತ್ತೆ. ಅದು ರಾಹುಗ್ರಸ್ತವೋ ಕೇತುಗ್ರಸ್ತವೋ ಈ ರೀತಿಯಾದಂತಹ ಗ್ರಹಣದ ಒಂದು ವಿಚಾರ. ಅದರ ಒಂದು ಪರಿಣಾಮ ಭೂಮಿಯಲ್ಲಿರತಕ್ಕಂತಹ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಯಾರಾದರೂ ಅಧ್ಯಯನವನ್ನು ಮಾಡಿ ಅದರ ಮನುಷ್ಯನ ಒಂದು ಮನುಷ್ಯನ ಮೇಲೆ ಸಂಶೋಧನೆಯನ್ನು ಮಾಡಿ ಯಾರಾದರೂ ಹೇಳಿದ್ದಾರಾ? ಇಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ಒಂದು ಕಾಸ್ಮಿಕ್ ಎನರ್ಜಿ ಅಂತೇಳಿ ಹೇಳ್ತಾರೆ, ಅದು ಮನುಷ್ಯನಲ್ಲಿ ಒಂದು ವೈರುಧ್ಯ ಅಂದರೆ ಹಲವು ರೀತಿಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಗ್ರಹಣ ಸಮಯದಲ್ಲಿ ಪ್ರಕೃತಿಯಲ್ಲಿರ್ತ ಪಕ್ಷಿ ಪ್ರಾಣಿಗಳು ಎಲ್ಲವೂ ಕೂಡ ಮಂದಗತಿಯಲ್ಲಿ ಆ ಬುದ್ಧಿ ಅನ್ನತಕ್ಕಂಥದ್ದು ಪ್ರವಹಿಸುತ್ತೆ ಅನ್ನತಕ್ಕಂಥದ್ದನ್ನು ಹೇಳುತ್ತೆ. ಅದೇ ಮನುಷ್ಯನೂ ಕೂಡ ಆ ಸಮಯದಲ್ಲಿ ಅವನಿಗೆ ಬುದ್ಧಿ ಅಷ್ಟೊಂದು ಮಂದಗತಿಯಲ್ಲಿ ಇರುವುದರಿಂದ ಆ ಸಮಯದಲ್ಲಿ ಅವನು ಕಾಸ್ಮಿಕ್ ಪವರ್ ಏನಿದೆ ಅದರ ಒಂದು ಪ್ರಭಾವದಿಂದಾಗಿ ಅವನು ಅಷ್ಟೊಂದು ಚಟುವಟಿಕೆಯಿಂದ ಇರುವುದಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ನಾವು ಓವರ್ ಆಗಿ ರಿಯಾಕ್ಟ್ ಏನಾದರೂ ಮಾಡಿದಾಗ ಅದರಿಂದ ತೊಂದರೆ ಉಂಟಾಗಬಹುದು ಅನ್ನತಕ್ಕಂಥದ್ದು ಇದರ ಒಂದು ಹಿನ್ನೆಲೆ. ಆದ್ದರಿಂದ ಆ ಗ್ರಹಣ ಸಂಭವಿಸ್ತಕ್ಕಂತಹ ಸಮಯದಲ್ಲಿ ಯಾವ ರೀತಿಯಾದಂತಹ ರೀತಿ ರಿವಾಜುಗಳು ಇರಬೇಕು, ಆಚಾರ ವಿಚಾರಗಳನ್ನು ಹೇಗೆ ನಾವು ಅನುಸರಿಸಬೇಕು, ಗ್ರಹಣದ ಸಮಯದಲ್ಲಿ ಯಾವ ನಿಯಮವನ್ನು ಪಾಲಿಸಿದರೆ ಅದು ನಮಗೆ ಪೂರಕವಾಗಿರುತ್ತೆ ಅಂಥೇಳಿ. ಅಂದರೆ ಗ್ರಹಣ ಸಮಯದಲ್ಲಿ ನೀವೇನೋ ಒಂದು ಜಪ ತಪ ಇನ್ನು ದೇವರ ಧ್ಯಾನ ಮಾಡಬೇಕು ಅಂದರೆ ಏನೋ ಭಯಪಟ್ಟುಕೊಂಡು ಮಾಡತಕ್ಕಂಥದ್ದಲ್ಲ, ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ಗ್ರಹಣ ಸಮಯದಲ್ಲಿ ಜಪವನ್ನು ಮಾಡೋದ್ರಿಂದ ಅದು ಕೋಟಿ ಪಟ್ಟು ಫಲ ನಮಗೆ ಸಿಗುತ್ತೆ. ಬೇರೆ ಸಮಯದಲ್ಲಿ ರಾಮ ಕೃಷ್ಣ ಶಿವ ಅಂತ ಒಂದು ಸಲ ಹೇಳ್ತಕ್ಕಂಥದ್ದು ಏನಿದೆ, ಅದು ಗ್ರಹಣ ಸಮಯದಲ್ಲಿ ನಾವು ಒಂದು ಸಲ ಹೇಳಿದರೆ ಕೋಟಿ ಸಲ ಹೇಳಿದಷ್ಟು ಪುಣ್ಯ ಬರುತ್ತೆ ಅಂತ, ಅಷ್ಟು ಫಲ ಸಿಗುತ್ತೆ. ಅದಕ್ಕೆ ಗ್ರಹಣ ಸಮಯದಲ್ಲಿ ಅದನ್ನು ಮಾಡಿ ಅಂತೇಳಿ ಹೇಳ್ತಕ್ಕಂಥದ್ದು. ಆದ್ದರಿಂದ ಆ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂತ ನಾವು ತಿಳಿದುಕೊಳ್ಳಬೇಕು, ಅದು ಮಾಡುವುದರಿಂದ ಏನು ಫಲ ಸಿಗುತ್ತೆ ಅಂತ. ಕೆಲವರು ವಿತಂಡವಾದ ಮಾಡೋರು ಇದು ಗ್ರಹಣದ ಸಮಯದಲ್ಲಿ ತಿಂದರೆ ಏನಾಗುತ್ತೆ, ಊಟ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಊಟ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಅದು ತಿನ್ನಬೇಡ ಅಂತ ಏನು ಹೇಳಲಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ, ಗ್ರಹಣದ ಸಮಯದಲ್ಲಿ ನೀವು ಈ ರೀತಿಯಾದಂತಹ ನಿಯಮಗಳನ್ನು ಪರಿಪಾಲನೆ ಮಾಡಿದರೆ ನಿಮಗೆ ಇಂತಹ ಫಲ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ. ಗ್ರಹಣ ಸಮಯದಲ್ಲಿ ಏನಾದರೂ ತಿಂದರೆ ಸತ್ತೋಗ್ತಾರೆ ಅಂತ ಹೇಳಿ ಯಾವ ಶಾಸ್ತ್ರದಲ್ಲಿ ಏನೂ ಇಲ್ಲ. ಅದರಿಂದ ಅದೇ ಒಂದು ಪ್ರಮುಖವಾಗಿ ಇಟ್ಟುಕೊಂಡು ಗ್ರಹಣ ಸಮಯದಲ್ಲಿ ನಾವು ತಿಂತೀವಿ ಅಂತ ಅದನ್ನು ತಿನ್ನತಕ್ಕಂಥದ್ದು ಈ ರೀತಿಯಾಗಿ ಮಾಡಿದಾಗ ಅದು ಯಾವ ರೀತಿ ಪ್ರಯೋಜನ ಬರುವುದಿಲ್ಲ. ನಮ್ಮಲ್ಲಿ ಎಲ್ಲೂ ಕೂಡ ಆ ರೀತಿ ಹೇಳಿ ಗ್ರಹಣ ಸಮಯದಲ್ಲಿ ಏನಾದರೂ ಆಹಾರ ಸೇವಿಸಿದರೆ ಸತ್ತೋಗ್ತಾರೆ ಅಂತ ಎಲ್ಲೂ ಕೂಡ ಇಲ್ಲ. ಗ್ರಹಣ ಸಮಯದಲ್ಲಿ ಇಂತಹದ್ದನ್ನು ಮಾಡಿ ಅಂತ ಹೇಳಿದ್ದಾರೆ ಹೊರತು ಮಾಡದೇ ಇದ್ದರೆ ಏನೋ ಕೆಟ್ಟದಾಗುತ್ತೆ, ಏನೋ ಸತ್ತೋಗ್ಬಿಡ್ತಾರೆ ಅಥವಾ ಇನ್ನೇನು ಅನಾಹುತ ಆಗುತ್ತೆ ಅನ್ನತಕ್ಕಂಥದ್ದು ಎಲ್ಲಿಯೂ ಕೂಡ ಹೇಳಿಲ್ಲ. ಅದರಿಂದ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳಿದುಕೊಂಡು ಅದರ ಬಗ್ಗೆ ಯಾರಿಗೆ ನಂಬಿಕೆ ಇದೆ ಅವರು ಅದನ್ನು ಅನುಸರಿಸಿದಾಗ ಅದರಲ್ಲಿ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಅದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕೇ ಹೊರತು ನಾವು ವ್ಯತಿರಿಕ್ತವಾಗಿ ಆಲೋಚನೆ ಅಥವಾ ವಿತಂಡವಾದವನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ. ಅದರಿಂದ ಗ್ರಹಣವೂ ಕೂಡ ಅದೇ ರೀತಿ. ಅದರಿಂದ ಒಂದು ಸೂರ್ಯನ ಗ್ರಹಣ ಇರ್ಬೋದು, ಚಂದ್ರನ ಗ್ರಹಣ ಇರ್ಬೋದು, ಯಾವುದೇ ಗ್ರಹಣ ಆದರೂ ಕೂಡ ಅದು ಪ್ರಕೃತಿಯ ಮೇಲೆ ಒಂದು ವಿಶೇಷವಾದಂತಹ ಪ್ರಭಾವವನ್ನು ಬೀರುವುದರಿಂದ ಅದನ್ನು ನಾವು ತಿಳಿದುಕೊಂಡು ಅದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೊದಲೇ ವೈಜ್ಞಾನಿಕವಾಗಿ ಏನು ಹೇಳಿರ್ತಾರೆ, ಅದೇ ಸಮಯ ಯಾವ ಗ್ರಹಣದಲ್ಲಿ ಗ್ರಹಣ ಸ್ಪರ್ಶಕಾಲ, ಯಾವ ಸಮಯದಲ್ಲಿ ಮೋಕ್ಷಕಾಲ, ಮಧ್ಯಕಾಲ, ಅಂತ್ಯಕಾಲ ಎಲ್ಲವನ್ನು ಕರಾರುವಕ್ಕಾಗಿ ಸಮಯವನ್ನು ಮೊದಲೇ ಹೇಳಿಬಿಟ್ಟಿರ್ತಾರೆ. ಇದೇ ನಮ್ಮ ಜ್ಯೋತಿಷ ವಿಜ್ಞಾನ ಅನ್ನತಕ್ಕಂಥದ್ದು ಎಷ್ಟು ಸತ್ಯ ಅನ್ನತಕ್ಕಂಥ ಇದು ಒಂದು ಉದಾಹರಣೆ ಸಾಕು. ವೇದಾಂಗವಾದಂತಹ ಜ್ಯೋತಿಷ್ಯ ಎಷ್ಟು ಸತ್ಯ ಅಂತ ನಾವು ತಿಳಿದುಕೊಳ್ಳುವುದಕ್ಕೆ ಜ್ಯೋತಿಷ್ಯದ ಕಾಲಗಣನೆ ಏನಿದೆ ಅದನ್ನು ಮೊದಲೇ ಹೇಳಿಬಿಟ್ಟಿರ್ತಾರೆ. ಎಷ್ಟೊತ್ತಿಗೆ ಗ್ರಹಣ ಹಿಡಿಯುತ್ತೆ, ಎಷ್ಟೊತ್ತಿಗೆ ಗ್ರಹಣ ಬಿಡುತ್ತೆ ಅನ್ನತಕ್ಕಂಥದ್ದು. ಆಮೇಲೆ ಎಲ್ಲರೂ ಹೇಳ್ತಕ್ಕಂಥ ಇದು ಈಗ ಅನಾದಿ ಕಾಲದಿಂದಲೂ ಕೂಡ ಗ್ರಹಣ ಯಾವ ಸಮಯಕ್ಕೆ ಹಿಡಿಯುತ್ತೆ ಬಿಡುತ್ತೆ ಅನ್ನತಕ್ಕಂಥದ್ದು ನಿರ್ದಿಷ್ಟವಾಗಿ ನಿಖರವಾಗಿ ಹೇಳ್ತಾ ಇದ್ದರು. ಅದರಿಂದ ಈ ಅನಾದಿ ಕಾಲದಿಂದ ಯುಗಾಂತರದಿಂದಲೂ ಕೂಡ ಗ್ರಹಣ ಅಂತಕ್ಕಂಥದ್ದು ಇದೆ. ಗ್ರಹಣದ ಸಮಯವನ್ನು ಜ್ಯೋತಿಷ್ಯ ವಿಜ್ಞಾನದ ಸಹಾಯದಿಂದ ಹೇಳ್ತಾ ಇದ್ದಾರೆ. ಇದರಿಂದೆಲ್ಲ ನಮ್ಮ ಶಾಸ್ತ್ರಗಳು ಎಷ್ಟು ಸತ್ಯ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅದರಿಂದ ಈ ಗ್ರಹಣದ ಬಗ್ಗೆ ನಾವು ವಿಚಾರವನ್ನು ಮೊದಲು ತಿಳಿದುಕೊಳ್ಳಬೇಕಾಗುತ್ತೆ. ಈ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡೂ ಇದೆ. 3ನೇ ತಾರೀಕು ಕೇತುಗ್ರಸ್ತ ಚಂದ್ರಗ್ರಹಣ ಇರತಕ್ಕಂಥದ್ದು. ಆದರೆ ಯಾವುದೇ ಗ್ರಹಣ ಆದರೂ ಕೂಡ ಅದರಲ್ಲೂ ಕೆಲವೊಂದು ಸಮಯ ಇರುತ್ತೆ. ಯಾವ ವಾರದಲ್ಲಿ ಯಾವ ಅಯನ ಮೊದಲು ನಾವು ಯಾವ ಸಂವತ್ಸರ ಯಾವ ವರ್ಷದಲ್ಲಿ ಯಾವ ಗ್ರಹಣ ಆಗುತ್ತೆ ಅನ್ನತಕ್ಕಂಥ ತುಂಬ ಮುಖ್ಯ. ನಂತರದಲ್ಲಿ ಅಯನ ದಕ್ಷಿಣಾಯನದಲ್ಲಿ ಆದರೆ ಏನು, ಉತ್ತರಾಯಣದಲ್ಲಿ ಗ್ರಹಣ ಆದರೆ ಏನು ಅನ್ನತಕ್ಕಂಥದ್ದು ಇನ್ನೊಂದು.
ಜೊತೆಯಲ್ಲಿ ಯಾವ ವಾರದಲ್ಲಿ ಆಗುತ್ತೆ, ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹಣ ಭಾನುವಾರ ಆದರೆ ಒಳ್ಳೆಯದು, ಚಂದ್ರಗ್ರಹಣ ಸೋಮವಾರ ಅಂದರೆ ಚಂದ್ರವಾರ, ಸೋಮವಾರ ಚಂದ್ರಗ್ರಹಣ ಆದರೆ ಅದಕ್ಕೆ ಚೂಡಾಮಣಿ ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ನಾಮಧೇಯ ಇದೆ. ಆ ಗ್ರಹಣಗಳಲ್ಲೆಲ್ಲ ಭಾನುವಾರ ಸೋಮವಾರ ಚಂದ್ರ ಸೂರ್ಯಗ್ರಹಣ ಆಗತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಈ ಸಮಯದಲ್ಲಿ ಗ್ರಹಣವೇ ಶ್ರೇಷ್ಠ ಪರ್ವಕಾಲ. ಆ ಗ್ರಹಣದಲ್ಲಿ ನೀವು ಮಾಡ್ತಕ್ಕ ಚೂಡಾಮಣಿ ಇಂತಹ ನಿರ್ದಿಷ್ಟ ದಿನಗಳಲ್ಲಿ ವಾರದಲ್ಲಿ ಏನಾದರೂ ಬಂದರೆ ಇನ್ನೂ ಅದಕ್ಕೆ ಪವರ್ ಜಾಸ್ತಿ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ಅದರಿಂದ ಈ ಸಲ ಏನೂ ಆ ರೀತಿಯಾಗಿ ಬಂದಿಲ್ಲ, ಮಂಗಳವಾರ ಬಂದಿದೆ. ಅದರಿಂದ ಎಲ್ಲಾದರೂ ಬಂದರೆ ಬಂದಂತಹ ಸಮಯದಲ್ಲಿ ಯಾವುದೋ ಒಂದು ವರ್ಷದಲ್ಲಿ ಬರಬಹುದು, ಅದನ್ನು ನಾವು ತಿಳಿದುಕೊಂಡೇ ಇರಬೇಕು. ಚೂಡಾಮಣಿ ಅನ್ನತಕ್ಕಂತಹ ವಿಶೇಷ ನಾಮಧೇಯ ಅದಕ್ಕೆ ಇರುತ್ತೆ. ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ದಾನ ಧರ್ಮಗಳು, ತೀರ್ಥ ಸ್ನಾನಗಳು, ಆ ಸಮಯ ಜಪವನ್ನು ಮಾಡತಕ್ಕಂಥದ್ದು, ಪೂಜೆ ಪಿತೃಕಾರ್ಯವನ್ನು ಮಾಡತಕ್ಕಂಥದ್ದಕ್ಕೆ ವಿಶೇಷವಾದಂತಹ ಕೋಟಿ ಫಲ ಇದೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಅದರ ಹೊರತಾಗಿ ಗ್ರಹಣ ಯಾವುದೇ ಸಮಯದಲ್ಲಿದ್ದರೂ ಕೂಡ ಆ ಸಮಯದಲ್ಲಿ ಗ್ರಹಣ ಹಿಡಿಯಬೇಕಾದರೆ ಆ ಸ್ಪರ್ಶಕಾಲ ಗ್ರಹಣ ಹಿಡಿತಕ್ಕಂತಹ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಯಾವುದೇ ನಮ್ಮದು ವ್ರತ ಪೂಜೆ ಏನೇ ಆದರೂ ಸ್ನಾನಕ್ಕೆ ಪ್ರಥಮವಾದಂತಹ ಪ್ರಾಶಸ್ತ್ಯ. ಸ್ನಾನ ಮಾಡದೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಅಂತಃಶುದ್ಧಿ ಬಹಿಃಶುದ್ಧಿ ಎರಡೂ ಕೂಡ ತುಂಬ ಮುಖ್ಯ. ಬಹಿಃಶುದ್ಧಿಯಲ್ಲಿ ಸ್ನಾನ ಮಾಡತಕ್ಕಂಥದ್ದೇ ಪ್ರಮುಖವಾಗಿರತಕ್ಕಂಥದ್ದು. ಆದ್ದರಿಂದ ಆ ಸ್ನಾನವನ್ನು ಆಮಂತ್ರಕವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಗ್ರಹಣ ಹಿಡಿತಕ್ಕಂತಹ ಸಮಯದಲ್ಲಿ. ನಂತರದಲ್ಲಿ ಮಧ್ಯಕಾಲದಲ್ಲಿ ನೀವು ವಿಶೇಷವಾಗಿ ಜಪ ಮಾಡತಕ್ಕಂಥದ್ದು, ಪೂಜೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ಶ್ರಾದ್ದ ಅಂದರೆ ತಿಥಿಯನ್ನು ಮಾಡೋದಕ್ಕೆ ತರ್ಪಣಾದಿಗಳನ್ನು ಆ ಸಮಯದಲ್ಲಿ ಪಿತೃಗಳಿಗೆ ಕೊಡ್ತಾರೆ. ಗ್ರಹಣ ಇರತಕ್ಕಂತಹ ಮಧ್ಯಭಾಗದ ನಂತರದಲ್ಲಿ ದೇವತಾ ಕಾರ್ಯ ಪಿತೃಕಾರ್ಯಕ್ಕೆ ಎರಡೂ ಕೂಡ ಈ ಗ್ರಹಣದ ಒಂದು ಮಧ್ಯ ಸಮಯ ಏನಿದೆ, ಗ್ರಹಣ ಸಮಯ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ. ಗ್ರಹಣದ ಅಂತ್ಯಕಾಲದಲ್ಲಿ ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು. ಈ ಗ್ರಹಣ ಯಾವ ರಾಶಿಗೆ ಹಿಡಿದಿರುತ್ತೋ, ಯಾವ ನಕ್ಷತ್ರಕ್ಕೆ ಗ್ರಹಣ ಇರದಿರುತ್ತೋ ಆ ಸಮಯದಲ್ಲಿ ಆ ಗ್ರಹಣಕ್ಕೆ ಸಂಬಂಧಪಟ್ಟಂತಹ ರಾಶಿಯವರು ಮತ್ತು ಗ್ರಹಣ ಹಿಡಿದಿರತಕ್ಕಂತಹ ರಾಶಿ ಅದಕ್ಕೆ ಇರತಕ್ಕಂತಹ 4ನೇ ಮನೆ, ಆ 8ನೇ ಮನೆ, 12ನೇ ಮನೆಯ ರಾಶಿಯವರು ನಿರ್ದಿಷ್ಟವಾದಂತಹ ಶ್ಲೋಕಗಳ ಸಹಿತವಾದಂತಹ ದಾನವನ್ನು ಕೊಟ್ಟು ಆ ಮೂಲಕ ಆ ಗ್ರಹಣದ ಒಂದು ಪರಿಣಾಮ ಏನಿದೆ, ಕೆಟ್ಟ ಪರಿಣಾಮದಿಂದ ಅವರು ಹೊರಬರಬಹುದು ಅನ್ನತಕ್ಕಂಥದ್ದನ್ನು ಹೇಳಿದಾಗ ಗ್ರಹಣದ ಅಂತ್ಯಕಾಲದಲ್ಲಿ ದಾನವನ್ನು ಮಾಡತಕ್ಕಂಥದ್ದು. ನಂತರ ಗ್ರಹಣ ಮುಗಿದ ನಂತರ ಪುನಃ ಸಚೇಲ ಸ್ನಾನಮಾಚರೇತ್ ಅಂತ ಹೇಳ್ತಾರೆ. ಉಟ್ಟ ಬಟ್ಟೆ ಗ್ರಹಣದ ಸಮಯದಲ್ಲಿ ಏನು ವಸ್ತ್ರವನ್ನು ಧರಿಸಿರ್ತಾರೋ ಆ ವಸ್ತ್ರದ ಸಹಿತವಾಗಿ ಸ್ನಾನವನ್ನು ಮಾಡಿದರೆ ಮಾತ್ರ ಅದು ಶುದ್ಧಿಯಾಗತಕ್ಕಂಥದ್ದು. ಸಚೇಲ ಸ್ನಾನ ಬೇರೆ ಸಮಯದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಬೇರೆ. ಗ್ರಹಣದ ಸಮಯದಲ್ಲಿ ನೀವು ಈ ಸಚೇಲ ಉಟ್ಟ ಬಟ್ಟೆಯ ಸಹಿತವಾಗಿ ಸ್ನಾನವನ್ನು ಮಾಡಬೇಕು. ಅಂದರೆ ಆ ಗ್ರಹಣದಲ್ಲಿ ಏನು ಪ್ರಕೃತಿಯೆಲ್ಲ ಒಂದು ಅಪವಿತ್ರ ಅಥವಾ ಕೆಲವೊಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಅದನ್ನು ರಕ್ಷಣೆ ಮಾಡುವುದಕ್ಕೆ ಕೆಲವೊಂದು ಈ ಪಕ್ವ ಪದಾರ್ಥಗಳು ಅದರೆಲ್ಲ ದರ್ಬೆಯನ್ನು ಹೊದಿಸ್ತಕ್ಕಂಥದ್ದು ಇರುತ್ತೆ. ದರ್ಬೆಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಅದರಿಂದ ಯಾವುದೇ ಒಂದು ದೇವತಾ ಕಾರ್ಯವನ್ನು ನಾವು ಮಾಡಬೇಕಾದರೆ ಯಜ್ಞಯಾಗಾದಿ ದರ್ಬೆ ಇಲ್ಲದೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆ ದರ್ಬೆಗೆ ಒಂದು ವಿಶೇಷವಾದಂತಹ ಶಕ್ತಿ ಇರುವುದರಿಂದ ಅದನ್ನು ಗ್ರಹಣದ ಸಮಯದಲ್ಲಿ ಎಲ್ಲದಕ್ಕೂ ಆಚ್ಛಾದನೆ ಅಂದರೆ ಮುಚ್ಚಿ ಪುನಃ ಅದನ್ನು ಉಪಯೋಗಿಸಬಹುದು. ಗ್ರಹಣದಲ್ಲಿ ದರ್ಬೆಯ ಸ್ಪರ್ಶ ಯಾವುದಕ್ಕೆ, ಆಹಾರ ಪದಾರ್ಥಗಳು ಅದರಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಅನ್ನ ಇಂಥದ್ದೆಲ್ಲ ಯಾವುದೂ ಕೂಡ ಉಪಯೋಗಿಸುವ ಹಾಗಿಲ್ಲ. ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಅಥವಾ ಪಕ್ವ ತೈಲದಲ್ಲಿ ಕಾಸಿರತಕ್ಕಂತಹ ಪಕ್ವಗಳು ಇಂತಹದಕ್ಕೆಲ್ಲ ದರ್ಬೆಯಿಂದ ಆಚ್ಛಾದನೆಯನ್ನು ಮಾಡಿ ನಂತರದಲ್ಲಿ ಪುನಃ ಉಪಯೋಗಿಸಬಹುದು ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದರಿಂದ ಎಲ್ಲ ಈ ನೀರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ದರ್ಬೆಯನ್ನು ಆ ಗ್ರಹಣದ ಸಮಯದಲ್ಲಿ ನಮ್ಮ ಹಿರಿಯರು ಇಡುತ್ತುಕೊಂಡು ಬರೆದಿರತಕ್ಕಂಥ ಈಗಲೂ ಕೂಡ ಆ ಸಂಪ್ರದಾಯ ಬಂದಿದೆ. ಅದರಿಂದ ಈ ದರ್ಬೆಗೊಂದು ವಿಶೇಷವಾದಂತಹ ಮಹತ್ವ ಇರೋದರಿಂದಲೂ ಕೂಡ ಗ್ರಹಣದ ಸಮಯದಲ್ಲಿ ದರ್ಬೆಯ ಒಂದು ಉಪಯೋಗ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇನ್ನು ವಿಶೇಷವಾಗಿ ಈ ಸಮಯದಲ್ಲಿ ಮಂತ್ರಸಿದ್ಧಿ ಗ್ರಹಣದ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಮಂತ್ರ ಬರುತ್ತೆ. ನಮ್ಮ ಹಿಂದೂಗಳು ಅಂದರೆ ಯಾವುದೋ ಒಂದು ರಾಮ ನಮ ಕೃಷ್ಣ ನಮ ಅನ್ಬೋದು, ಶಿವಾಯ ನಮ ಅಂತ ಬರಬಹುದು. ಅವರು ಇಷ್ಟ ದೇವರ ಒಂದು ಮಂತ್ರ ಅನ್ನತಕ್ಕಂಥದ್ದು ಅವರಿಗೆ ಬರಬಹುದು. ಅಂತಹ ನಿಮಗೆ ಯಾವುದೋ ಮಂತ್ರ ಬರುತ್ತೋ ಅಂತಹ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ನೀವು ಪಠಿಸ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಬೇರೆ ಸಮಯದಲ್ಲಿ ನಾವು ಒಂದು ಬಾರಿ ಹೇಳತಕ್ಕಂತಹ ಮಂತ್ರ ಗ್ರಹಣದ ಸಮಯದಲ್ಲಿ ಒಂದು ಬಾರಿ ಹೇಳಿದರೆ ಕೋಟಿ ಸಲ ಹೇಳಿದಷ್ಟು ಪುಣ್ಯ ಸಿಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಆದ್ದರಿಂದ ಗ್ರಹಣದ ಸಮಯದಲ್ಲಿ ನೀವು ಗ್ರಹಣ ಸ್ಪರ್ಶ ಅಂದರೆ ಪ್ರಾರಂಭ ಆದ್ದಲ್ಲಿಂದ ಕೊನೆಯವರೆಗೆ ನಿಮಗೆ ಯಾವ ಮಂತ್ರಗಳು ಬರುತ್ತೆ, ಯಾವ ಸ್ತೋತ್ರಗಳು ಬರುತ್ತೆ, ಯಾವ ದೇವರ ನಾಮಗಳು ಬರುತ್ತೆ ಅದನ್ನು ನಾವು
ಪುರಶ್ಚರಣೆಯನ್ನು ಪುನಃ ಪುನಃ ಅದನ್ನು ಆವೃತ್ತಿ ಅಂದರೆ ಪದೇ ಪದೇ ಅದು ನಾಮವನ್ನು ಜಪಿಸ್ತಾ ಇದ್ದರೆ ಅದರಿಂದ ವಿಶೇಷವಾದಂತಹ ಒಂದು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಬೇರೆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಪೂಜೆ ವ್ರತ ಅದಕ್ಕಿಂತ ಒಂದು ದುಪ್ಪಟ್ಟು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಅದರಿಂದ ಗ್ರಹಣ ಸಮಯದಲ್ಲಿ ಯಾರಿಗೆ ವಿಷ್ಣು ಸಹಸ್ರನಾಮ ಬರುತ್ತೆ ಅವರು ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಶಿವ ಸಹಸ್ರನಾಮ ಹೇಳ್ತಕ್ಕಂಥ ಅದನ್ನು ಹೇಳಬಹುದು, ಲಲಿತಾ ಸಹಸ್ರನಾಮ ಬರತಕ್ಕಂಥವ್ರು ಅದನ್ನು ಹೇಳಬಹುದು, ಕೆಲವೊಂದು ಬೀಜಾಕ್ಷರಯುಕ್ತವಾದಂತಹ ಮಂತ್ರ ಬರತಕ್ಕಂಥ ಅದನ್ನು ಹೇಳಬಹುದು, ಗಾಯತ್ರಿ ಮಂತ್ರ ಪಠನೆ, ಅಷ್ಟಾಕ್ಷರಿ, ಪಂಚಾಕ್ಷರಿ ಇಂತಹ ಮಂತ್ರಗಳನ್ನು ಗ್ರಹಣ ಸಮಯದಲ್ಲಿ ಪಠಿಸ್ತಕ್ಕಂಥದ್ದು. ಒಟ್ಟಿನಲ್ಲಿ ಯಾವುದೇ ಆಗಲಿ, ಶ್ರೀರಾಮಾಯ ನಮಃ, ಕೃಷ್ಣಾಯ ನಮಃ, ಶ್ರೀಮಾತ್ರೇ ನಮಃ, ಶಿವಾಯ ನಮಃ, ಯಾವುದೇ ಮಂತ್ರ ಆದರೂ ಕೂಡ ಗ್ರಹಣದ ಸಮಯದಲ್ಲಿ ಎಷ್ಟು ಅವಧಿಯಲ್ಲಿ ಗ್ರಹಣ ಇರುತ್ತೋ ಅಷ್ಟು ಸಮಯದಲ್ಲಿ ಆ ಮಂತ್ರ ಪುರಶ್ಚರಣೆಯನ್ನು ನಾವು ಮಾಡಿದಾಗ ಅದರಿಂದ ವಿಶೇಷವಾದಂತಹ ಫಲ ಸಿಗುತ್ತೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ಆ ಗ್ರಹಣದ ಸಮಯದಲ್ಲಿ ನಿಮಗೆ ಉಪದೇಶ ಇರತಕ್ಕಂತಹ ಮಂತ್ರವನ್ನು ನೀವು ಜಪ ಮಾಡದೇ ಇದ್ದರೆ ಮಂತ್ರಕ್ಕೆ ಮಾಲಿನ್ಯ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಮಂತ್ರ ಅಪವಿತ್ರವಾಗುತ್ತೆ ಅಂತ. ಗ್ರಹಣದ ಸಮಯದಲ್ಲಿ ನಿಮಗೆ ಯಾವುದಾದ್ರೂ ಮಂತ್ರ ಉಪದೇಶ ಇದ್ದರೆ ಅದನ್ನು ಪಠಿಸಲೇಬೇಕು. ಎಷ್ಟು ಸಮಯ ಇದೆಯೋ ಅಷ್ಟು. ಈ ಸಮಯದಲ್ಲಿ ಈಗ ನಾಡಿದ್ದು ಬರತಕ್ಕಂತಹ ಗ್ರಹಣದಲ್ಲಿ ಕೇವಲ 19 ನಿಮಿಷ ಅಷ್ಟೇ ಇರತಕ್ಕಂಥದ್ದು. ಅಷ್ಟು ಸಮಯದಲ್ಲಿ ಒಂದೊಂದು ಬಾರಿ ಹೇಳಿದ್ರೂ ಸಾಕು, ಅದಕ್ಕೆ ಅಷ್ಟೊಂದು ಪವರ್ ಅನ್ನತಕ್ಕಂಥದ್ದು ಇರುತ್ತೆ. ಜೊತೆಯಲ್ಲಿ ಯಾವುದೇ ಮಂತ್ರ ಉಪದೇಶವನ್ನು ತೆಗೆದುಕೊಳ್ಳುವುದಕ್ಕೆ ಗ್ರಹಣದ ಸಮಯ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೂ ಸೂರ್ಯಗ್ರಹಣದಲ್ಲಿ ಚಂದ್ರಗ್ರಹಣಕ್ಕಿಂತ ಸೂರ್ಯಗ್ರಹಣ ಬಂದಾಗ ಯಾವಾಗಲೂ ಬರಲಿ, ಅಂತಹ ಸೂರ್ಯಗ್ರಹಣದಲ್ಲಿ ನೀವು ಮಂತ್ರವನ್ನು ಗುರುವಿನಿಂದ ಉಪದೇಶವನ್ನು ತೆಗೆದುಕೊಳ್ಳತಕ್ಕಂಥದ್ದು ಇದೆಯಲ್ಲ ಅದು ವಿಶೇಷವಾದ. ಅಂತಹ ಗ್ರಹಣ ಸಮಯದಲ್ಲಿ ಮಂತ್ರ ಉಪದೇಶ ತೆಗೆದುಕೊಳ್ಳುವುದಕ್ಕೆ ನಕ್ಷತ್ರ, ತಿಥಿ, ವಾರ, ಯೋಗ, ಕರ್ಣ ಯಾವುದನ್ನು ನೋಡುವುದೇ ಬೇಡ. ನೀವು ಅಷ್ಟೊಂದು ಶ್ರೇಷ್ಠವಾದಂತಹ ಸಮಯ ಅಂತ ಹೇಳಿದ್ದಾರೆ. ಅದರಿಂದ ಮಂತ್ರ ಉಪದೇಶವನ್ನು ತೆಗೆದುಕೊಳ್ಳುವುದಕ್ಕೆ ಗ್ರಹಣದ ಸಮಯ, ಮಂತ್ರ ಉಪದೇಶ ಇರತಕ್ಕಂತಹ ಮಂತ್ರವನ್ನು ಪಠನೆ ಮಾಡುವುದಕ್ಕೆ ಗ್ರಹಣದ ಸಮಯ, ಜೊತೆಯಲ್ಲಿ ಮಂತ್ರವನ್ನು ನಾವು ಬೇರೆಯವರಿಗೆ ಉಪದೇಶ ಕೊಡುವುದಕ್ಕೂ ಕೂಡ ಒಂದು ಶ್ರೇಷ್ಠವಾದಂತಹ ಪರಮ ಪವಿತ್ರವಾದಂತಹ ಸಮಯ ಅಂತಂದರೆ ಅದು ಗ್ರಹಣ. ಇಷ್ಟೆಲ್ಲ ಗ್ರಹಣಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಗ್ರಹಣ ಅನ್ನತಕ್ಕಂಥದ್ದು ಭಯ ಪಡತಕ್ಕಂಥದ್ದಲ್ಲ, ಸಂತೋಷ ಪಡಬೇಕು. ಗ್ರಹಣ ಇದೆ ಅಂದರೆ ಎಷ್ಟೋ ನಮ್ಮ ಜೀವನದ ಒಂದು ಶ್ರೇಯಸ್ಸನ್ನು ನಾವು ಪಡೆದುಕೊಳ್ಳುವುದಕ್ಕೆ, ಆತ್ಮೋದ್ಧಾರ ಮಾಡಿಕೊಳ್ಳುವುದಕ್ಕೆ ಗ್ರಹಣದ ಸಮಯ ಅನ್ನತಕ್ಕಂಥದ್ದು ಒಂದು ವಿಶೇಷವಾದಂತಹ ಪರ್ವಕಾಲ ಅಂತ ಹೇಳ್ಬೋದು. ಆದ್ದರಿಂದ ಈ ಮಂತ್ರ ದೀಕ್ಷೆ ಇಂಥದಕ್ಕೆಲ್ಲ ವಿಶೇಷವಾದಂತಹ ಫಲವನ್ನು ಕೂಡ ಹೇಳಿದ್ದಾರೆ. ನಂತರದಲ್ಲಿ ನಾವು ಒಂದು ಗ್ರಹಣದ ಒಂದು ಯಾವ ಸಮಯದಲ್ಲಿ ಬಂದರೆ ಏನು ಫಲ ಸಿಗುತ್ತೆ ಅನ್ನತಕ್ಕಂಥ ಜೊತೆಯಲ್ಲಿ ಈ ಗ್ರಹಣ ಯಾವ ಒಂದು ದಕ್ಷಿಣಾಯನದಲ್ಲಿ ಬಂದರೆ, ಉತ್ತರಾಯಣದಲ್ಲಿ ಬಂದರೆ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದು ಅಂತೇಳಿ ಹೇಳಿದ್ದಾರೆ. ಉತ್ತರಾಯಣದಲ್ಲಿ ಬಂದರೆ ಈ ಉತ್ತರಾಯಣದಲ್ಲಿ ಗ್ರಹಣ ಸಂಭವಿಸಿದರೆ ಅದರಿಂದ ರಾಜರು ಮಹಾರಾಜರಿಗೆ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥವರಿಗೆ, ತೀರ್ಥಯಾತ್ರೆಗಳನ್ನು ಮಾಡತಕ್ಕಂಥವ್ರಿಗೆ, ಒತ್ತಿಗೆ ಧಾರ್ಮಿಕವಾದಂತಹ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ರಾಜ್ಯವನ್ನು ಆಳತಕ್ಕಂಥವರಿಗೆ ಉತ್ತರಾಯಣದಲ್ಲಿ ಗ್ರಹಣ ಸಂಭವಿಸಿದರೆ ಒಳ್ಳೆಯದು ಅಂಥೇಳಿ ಹೇಳಿದ್ದಾರೆ. ದಕ್ಷಿಣಾಯನದಲ್ಲಿ ಗ್ರಹಣ ಸಂಭವಿಸಿದರೆ ಅದರಿಂದ ಈ ವರ್ತಕರು, ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವ್ರು, ಸೇವೆಗಳನ್ನು ಮಾಡತಕ್ಕಂಥವ್ರು, ಇತರ ಕೆಲಸಗಳನ್ನು ಮಾಡತಕ್ಕಂಥವ್ರು ಅಂಥವರಿಗೆಲ್ಲ ದಕ್ಷಿಣಾಯನದಲ್ಲಿ ಗ್ರಹಣ ಸಂಭವಿಸಿದರೆ ಅದರಿಂದ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಈ ಸಲ ಈ ಉತ್ತರಾಯಣದಲ್ಲಿ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿವಸ ಉತ್ತರಾಯಣದಲ್ಲಿ, ಅದರಿಂದ ಕೆಲವು ರಾಜ ಮಹಾರಾಜರುಗಳು, ಈ ರಾಜರ ಕಾಲ ಅಲ್ಲ ಮಹಾರಾಜರ ಕಾಲವೂ ಅಲ್ಲದೇ ಇರುವುದರಿಂದ ರಾಜಕೀಯ ವ್ಯಕ್ತಿಗಳಿಗೆ ಒಂದಷ್ಟು ಒಳ್ಳೆಯದಾಗುತ್ತೆ. ಅವರ ಒಂದು ಆಸೆ ಏನೇನು ಇರುತ್ತೆ ಅವ್ರದ್ದೆಲ್ಲ ಅದೆಲ್ಲವೂ ಕೂಡ ಕಾರ್ಯಗತ ಆಗತಕ್ಕಂತಹ ಒಂದು ವಿಶೇಷವಾದಂತಹ ವರ್ಷ ಅಂತಲೂ ಕೂಡ ನಾವು ಹೇಳಬಹುದು. ಇದು ದಕ್ಷಿಣಾಯನ ಮತ್ತು ಉತ್ತರಾಯಣಕ್ಕೆ ಸಂಬಂಧಪಟ್ಟಂತೆ ಗ್ರಹಣದಲ್ಲಿ ಹೇಳಿರತಕ್ಕಂಥದ್ದು. ಇನ್ನು ಯಾವ ಮಾಸದಲ್ಲಿ ಬಂದಿದೆ ಅನ್ನತಕ್ಕಂಥದ್ದು, ನೀವು ಯಾವ ಮಾಸದಲ್ಲಿ ಬಂದರೆ, ಚೈತ್ರ ಮಾಸದಲ್ಲಿ ಗ್ರಹಣ ಸಂಭವಿಸಿದರೆ ಏನು ಫಲ, ವೈಶಾಖ ಮಾಸದಲ್ಲಿ ಗ್ರಹಣ ಸಂಭವಿಸಿದರೆ ಅದರಿಂದ ಯಾರಿಗೆ ಒಳ್ಳೆಯದಾಗುತ್ತೆ, ಜ್ಯೇಷ್ಠ ಮಾಸದಲ್ಲಿ ಗ್ರಹಣ ಸಂಭವಿಸಿದರೆ ಅದರಿಂದ ಯಾರಿಗೆ ಕೆಡಕಾಗುತ್ತೆ, ಇವೆಲ್ಲವನ್ನು ಹೇಳಿದ್ದಾರೆ. ಅಂದರೆ ಫಾಲ್ಗುಣ ಮಾಸದಲ್ಲಿ ನೀವು ಗ್ರಹಣ ಸಂಭವಿಸಿದರೆ ಕೃಷಿ ಅಂದರೆ ಒಳ್ಳೆಯ ವರ್ಷವೃಷ್ಟಿ ಆಗುತ್ತೆ, ಕೃಷಿಗೆ ತುಂಬ ಸಹಕಾರಿಯಾಗತಕ್ಕಂಥದ್ದು. ಅದರಲ್ಲಿ ಚಂದ್ರಗ್ರಹಣ ಇನ್ನೊಂದು ವಿಶೇಷವಾದಂಥ ಅಧ್ಯಯನ ಅಂದರೆ ಚಂದ್ರಗ್ರಹಣ ಅವನಿಗೆ ಬೆಳ್ಳಿಗೆ ಸಂಬಂಧಪಟ್ಟಿರತಕ್ಕಂಥ ರಜತಕ್ಕೆ ಸಂಬಂಧಪಟ್ಟಂತಹ ಒಂದು ಅಧಿಷ್ಠಾನ ಗ್ರಹ. ಅದರಿಂದ ಬೆಳ್ಳಿಯ ಒಂದು ಬೆಲೆ ಜಾಸ್ತಿ ಆಗ್ಬೋದು. ಚಂದ್ರಗ್ರಹಣ ಸಂಭವಿಸಿದಾಗ ಆ ವರ್ಷ ತುಂಬ ದುಬಾರಿ ಆಗತಕ್ಕಂತಹದ್ದು ಇರುತ್ತೆ. ಚಿನ್ನಕ್ಕೆ ಸೂರ್ಯಗ್ರಹಣ ಸಂಭವಿಸಿದರೆ ಆ ವರ್ಷ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಈ ಚಂದ್ರನ ಗ್ರಹಣದ ಒಂದು ಪ್ರಭಾವದಿಂದ ಬೆಳ್ಳಿಯ ಒಂದು ಬೆಲೆ ದುಪ್ಪಟ್ಟಾಗತಕ್ಕಂತಹದ್ದು, ಇನ್ನೂ ಜಾಸ್ತಿ ಆಗತಕ್ಕಂತಹ ಸಂಭವವು ಕೂಡ ಈ ವರ್ಷ ಇದೆ ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಯಾವ ರಾಶಿಯಲ್ಲಿ ಆಗುತ್ತೆ ಅನ್ನತಕ್ಕಂಥದ್ದು ತುಂಬ 12 ರಾಶಿಗಳಿದೆ, 12 ರಾಶಿಗಳು. ಯಾವ ರಾಶಿಯಲ್ಲಿ ಆದರೆ ಯಾರಿಗೆ ಯಾವ ರೀತಿಯಾದಂತಹ ಫಲ ಅನ್ನತಕ್ಕಂಥದ್ದು, ಒಂದೊಂದು ರಾಶಿಗೂ ಕೂಡ ಒಂದೊಂದು
ಪ್ರಧಾನವಾದಂತಹ ಗ್ರಹಗಳು ಇರುತ್ತೆ. ಮೇಷರಾಶಿಗೆ ಕುಜ, ವೃಷಭ ರಾಶಿಗೆ ತುಲ, ಮಿಥುನ ರಾಶಿಗೆ ಬುಧಾಧಿಪತಿ, ಕರ್ಕಾಟಕ ರಾಶಿಗೆ ಚಂದ್ರಾಧಿಪತಿ. ಚಂದ್ರಗ್ರಹಣ ಕರ್ಕಾಟಕ ರಾಶಿಗೆ ನೀವು ಇಂತಹ ಈ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಸಮುದ್ರದಿಂದ ಉಂಟಾಗತಕ್ಕಂಥ ಸುನಾಮಿ ಇರಬಹುದು, ಅಥವಾ ಅಲೆಗಳು ದೊಡ್ಡದಾಗಿ ಬರತಕ್ಕಂಥದ್ದು ಇರ್ಬೋದು, ಮಳೆಗಾಲದಲ್ಲಿ ತೊಂದರೆ ಆಗತಕ್ಕಂಥದ್ದು, ಅಂದರೆ ಜಲ ಸಂಬಂಧಿತವಾದಂತಹ ನೀರಿಗೆ ಸಂಬಂಧಪಟ್ಟಂತಹ ಅನಾಹುತಗಳು ಭವಿಷ್ಯದಲ್ಲಿ ಸಂಭವಿಸುತ್ತೆ ಅಂತೇಳಿ ಅರ್ಥ ಚಂದ್ರಗ್ರಹಣ ಆದರೆ. ಸೂರ್ಯಗ್ರಹಣ ಆದರೆ ಅಗ್ನಿ ಸಂಬಂಧಿತವಾದಂತಹ ಉತ್ಪಾತಗಳು, ಅನಾಹುತಗಳು ಆ ವರ್ಷದಲ್ಲಿ ಆಗುತ್ತೆ ಅನ್ನತಕ್ಕಂಥ ಗ್ರಹಣದ ಒಂದು ಪಾಸಿಟಿವ್ ಆಗಿಯೂ ಇದೆ, ನೆಗೆಟಿವ್ ಆಗಿಯೂ ಇದೆ. ಅದು ಒಂದು ಮುಂದೆ ಆಗತಕ್ಕಂತಹದ್ದಕ್ಕೆ ಸೂಚನೆಯನ್ನು ಕೊಡುತ್ತೆ. ಈ ಉತ್ಪಾತಗಳು, ಉಲ್ಕೆಗಳು ಅಥವಾ ಸುನಾಮಿ ಬರತಕ್ಕಂಥದ್ದು, ಪ್ರವಾಹಗಳು ಬರತಕ್ಕಂಥದ್ದು, ಅತಿವೃಷ್ಟಿ, ಅನಾವೃಷ್ಟಿ, ಈ ಎಲ್ಲ ಯಾವ ಗ್ರಹಣದಿಂದ ಏನೇನು ಫಲ ಅಂಥೇಳಿ ಅದನ್ನೆಲ್ಲ ವಿಶದವಾಗಿ ಹೇಳಿದ್ದಾರೆ. ಅದರಿಂದ ಈ ಒಂದು ಮಾಸದಲ್ಲಿ ಯಾವ ಗ್ರಹಣ ಸಂಭವಿಸುತ್ತೆ, ಮಾಸ ಫಲ ಅನ್ನತಕ್ಕಂಥದ್ದು. ಯಾವ ರಾಶಿಯಲ್ಲಿ ಸಂಭವಿಸುತ್ತೆ ಅದು ರಾಶಿಯ ಫಲ. ಯಾವ ರಾಶಿಯಲ್ಲಿ ಅಂದರೆ ನಾವು ಪ್ರಾಕೃತಿಕವಾಗಿ ಹೇಳ್ತಕ್ಕಂಥದ್ದು, ಯಾವ ರಾಶಿಯವರಿಗೆ ಏನಾಗುತ್ತೆ ಅಂತ ಅರ್ಥ ಅಲ್ಲ. ಪ್ರಾಕೃತಿಕವಾಗಿ ಪ್ರಕೃತಿಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ. ಹೇಗೆ 12 ರಾಶಿಯಲ್ಲಿ ಪ್ರತಿಯೊಬ್ಬರು ಜನಿಸಿರುತ್ತೆ, ಒಬ್ಬೊಬ್ಬರದ್ದು ಒಂದೊಂದು ರಾಶಿ ಇರುತ್ತೆ. ಹಾಗೆ ಈ 12 ರಾಶಿಗಳು ಕೂಡ ಈ ಭೂಮಿಯಲ್ಲಿ ಒಂದೊಂದು ಭಾಗಕ್ಕೆ ಒಂದೊಂದು ರಾಶಿಯನ್ನು ಪ್ರತ್ಯೇಕವಾಗಿ ವಿಭಾಗವನ್ನೇ ಮಾಡಿದ್ದಾರೆ. ಮೇಷರಾಶಿ ಅಂದರೆ ಪೂರ್ವ ದಿಕ್ಕು, ವೃಷಭ ರಾಶಿಯಿಂದ ದಕ್ಷಿಣ ಆಗ್ನೇಯ ದಿಕ್ಕು, ಹೀಗೆ ಒಂದೊಂದು 8 ದಿಕ್ಕುಗಳಿಗೂ ಕೂಡ ಒಂದು, ಆಮೇಲೆ 12 ರಾಶಿಗಳಿಗೆ 12 ದಿಕ್ಕುಗಳನ್ನು ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಯಾವ ರಾಶಿಯಲ್ಲಿ ಗ್ರಹಣ ಸಂಭವಿಸುತ್ತೋ ಆ ದಿಕ್ಕಿನವರಿಗೆ ಕಷ್ಟ ಅಥವಾ ಸುಖ ಅನ್ನತಕ್ಕಂಥದ್ದನ್ನು ನಾವು ಇದರಿಂದ ತಿಳಿದುಕೊಳ್ಳಬೇಕಾಗತ್ತೆ. ಆದರೆ ಈ ವರ್ಷದಲ್ಲಿ ಸಿಂಹರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸ್ತಾ ಇರುವುದರಿಂದ ಪಾಲ್ಗುಣ ಮಾಸದಲ್ಲಿ ಅದು ಈ ಪಶ್ಚಿಮ ದೇಶಗಳಿಗೆ, ಅಮೇರಿಕ, ಪೆಸಿಫಿಕ್ ಸಾಗರ, ಆಸ್ಟ್ರೇಲಿಯಾ ಇಂತಹ ದೇಶಗಳಿಗೆ, ಜೊತೆಯಲ್ಲಿ ಇರಾನ್, ಸೌದಿ ಅರೇಬಿಯಾ ರಾಷ್ಟ್ರಗಳು, ಇಂತಹದಕ್ಕೆ ಮೇಚ್ಚ ದೇಶಗಳು ಅಂತ ಏನು ಹೇಳ್ತೇವೆ, ಸ್ವಲ್ಪ ಯುದ್ಧದ ಭೀತಿ ಅನ್ನತಕ್ಕಂಥದ್ದೆಲ್ಲ ಕಾಡತಕ್ಕಂತಹ ಸಾಧ್ಯತೆಗಳುತ್ತೆ. ಯುದ್ಧ ಉಂಟಾಗುತ್ತೆ, ಯುದ್ಧ ಆಗುತ್ತೆ. ಈಗಾಗಲೇ ಅಂತಹ ಸನ್ನಿವೇಶ ಇದೆ, ಕೆಲವೊಂದು ಯುದ್ಧ ಆಗ್ತಾ ಇದೆ. ಇದು ಇನ್ನೂ ಜಾಸ್ತಿ ಪರಸ್ಪರ ರಾಜ್ಯಗಳು, ದೇಶಗಳು ಹೋರಾಡತಕ್ಕಂತಹ, ಯುದ್ಧವನ್ನು ಮಾಡತಕ್ಕಂತಹ, ಯುದ್ಧಕ್ಕೆ ಹಾತೊರಿತಕ್ಕಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಅಗ್ನಿತತ್ವದ ರಾಶಿಯಲ್ಲಿ ಆಗತಕ್ಕಂಥದ್ದು ಈ ವರ್ಷ. ಆದ್ದರಿಂದ ಸಿಂಹರಾಶಿಯಲ್ಲಿ ಅಗ್ನಿತತ್ವದ ರಾಶಿ, ಅಗ್ನಿ ಸಂಬಂಧಿತವಾದ, ಅಂದರೆ ರಾಜರೆಲ್ಲರೂ ಕೂಡ ಪರಸ್ಪರ, ಈ ರಾಜರು ಅನ್ನೋಕ್ಕಿಂತ ಈ ಕಾಲದಲ್ಲಿ ರಾಜರ ಆಳ್ವಿಕೆ ಇಲ್ಲ. ಆದ್ದರಿಂದ ಈ ದೇಶಗಳು ಪರಸ್ಪರ ಯುದ್ಧದ ಒಂದು ಕಾರ್ಮೋಡ ಅನ್ನತಕ್ಕಂಥದ್ದು ಎಲ್ಲ ಕಡೆ ಆವರಿಸುತ್ತೆ ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ವಿಷಯ. ಈ ಸಿಂಹರಾಶಿಯಲ್ಲಿ ಈ ವರ್ಷದ ಅಂತ್ಯದಲ್ಲಿ ಗ್ರಹಣ ಸಂಭವಿಸುವುದರಿಂದ ರಾಜರ ಮೇಲೆ, ರಾಜಕೀಯದ ಮೇಲೆ, ಸಿಂಹರಾಶಿಗೆ ಅಧಿಪತಿ ಸೂರ್ಯ ರಾಜಗ್ರಹ ಅಂಥೇಳಿ ಹೇಳ್ತಾರೆ. ರಾಜಗ್ರಹ ಮತ್ತು ರಾಜ್ಯಗ್ರಹ ಅಂದರೆ ಎಲ್ಲ ಗ್ರಹಗಳಿಗೆ ಪ್ರಧಾನವಾದಂತಹ ಗ್ರಹ ಸೂರ್ಯಗ್ರಹ ಆಗಿರುವುದರಿಂದ ಅವನು ರಾಜಕೀಯ ಮತ್ತು ರಾಜ್ಯದ ಮೇಲೆ, ಪ್ರತಿಯೊಂದು ದೇಶದ ಮೇಲೆ, ರಾಜಕೀಯ ಕ್ಷೇತ್ರದ ಮೇಲೆ ಆ ಪ್ರಭಾವವನ್ನು ಬೀರುತ್ತೆ ಅನ್ನತಕ್ಕಂಥದ್ದು. ಅದರಿಂದ ಈ ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಆದರೆ ಅದು ನೀರಿಗೆ ಸಂಬಂಧಪಟ್ಟಂತಹ ದೋಷಗಳು ಅಥವಾ ಅಂತಹ ವ್ಯತಿರಿಕ್ತಗಳಿಗೆ ಕಾರಣ ಆಗಿಬಿಡುತ್ತೆ. ಅದರಿಂದ ಈ ಸಿಂಹರಾಶಿಯ ಪ್ರಧಾನವಾದಂತಹ ಅಂಶವೇನು, ರಾಜಕೀಯ ಮತ್ತು ರಾಜರ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರಿ ಬುದ್ಧಿಯಲ್ಲಿ ವೈರುಧ್ಯಕ್ಕೆ ಕಾರಣ ಆಗಿ ಆ ಮೂಲಕ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಇಡೀ ಪ್ರಪಂಚವೇ ಕಷ್ಟಪಡತಕ್ಕಂತಹ ಸಂದರ್ಭಗಳು ಕೂಡ ಈ ಗ್ರಹಣದಿಂದ ಉಂಟಾಗುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಜೊತೆಯಲ್ಲಿ ಈ ಕೆಲವೊಂದು ಗ್ರಹಣದ ವರ್ಣಫಲ ಅಂದರೆ ಕಲ್ಲರ್ಸ್ ಯಾವ ರೀತಿಯಾಗಿರುತ್ತೆ, ಯಾವ ಬಣ್ಣದಲ್ಲಿ ಗ್ರಹಣ ಇದ್ದರೆ ಯಾವ ರೀತಿಯಾಗಿರುತ್ತೆ. ಬ್ಲಡ್ ಮೂನ್ ಅಂತೇಳಿ ಹೇಳ್ತಾರೆ, ಈ ವರ್ಷದಲ್ಲಿ ಬ್ಲಡ್ ಮೂನ್ ಗ್ರಹಣ ಇದೆ ಅಂತ ಭಯಪಡಿಸ್ತಾರೆ. ಅದು ಏನು ಆ ಥರ ರಕ್ತ ವರ್ಣದಿಂದ ಇರತಕ್ಕಂತಹ ಗ್ರಹಣದಿಂದ ಏನೋ ತೊಂದರೆ ಆಗುತ್ತೆ ಆ ರೀತಿಯಾಗಿ ಅಲ್ಲ. ಯಾವ ವರ್ಣದಲ್ಲಿ ಇದ್ದರೆ ಅದು ಯಾವ ರೀತಿಯಾದಂತಹ ಫಲವನ್ನು ನೀಡುತ್ತೆ ಅನ್ನತಕ್ಕಂಥದ್ದು ಕೂಡ ಪರಾಶರ ಸಂಹಿತೆಯಲ್ಲಿ ನಾವು ನೋಡಬಹುದು. ಅಂದರೆ ಕೆಂಪು ವರ್ಣದಲ್ಲಿ ಇದ್ದರೆ ಯಾವ ರೀತಿ, ಕೇಸರಿ ವರ್ಣದಲ್ಲಿ ಇದ್ದರೆ ಯಾವ ರೀತಿ, ಆರೆಂಜ್ ಕಿತ್ತಳೆ ಕಲ್ಲರಲ್ಲಿ ಇದ್ದಾಗ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀಳುತ್ತೆ, ಅದು ಗ್ರಹಣದ ಸ್ಪರ್ಶದಲ್ಲಿ ಯಾವ ಕಲ್ಲರ್ ಇರುತ್ತೆ, ಗ್ರಹಣ ಬಿಡತಕ್ಕಂತಹ ಸಮಯದಲ್ಲಿ ಯಾವ ವರ್ಣದಲ್ಲಿ ಬಿಟ್ಟಾಗ ಅದು ಯಾವ ದೇಶಗಳಿಗೆ, ಯಾವ ದಿಕ್ಕಿಗೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ಳಬಹುದು. ಇದಕ್ಕೆ ವರ್ಣಫಲ ಅಂದರೆ ಗ್ರಹಣದ ವರ್ಣಫಲ, ಗ್ರಹಣದ ಒಂದು ಬಣ್ಣದ ಕಾರಣದಿಂದ ಏನು ಒಳ್ಳೆಯದಾಗುತ್ತೆ ಏನು ಕೆಟ್ಟದಾಗುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬಹುದು. ಜೊತೆಯಲ್ಲಿ ಈ ಗ್ರಹಣದ ಮೇಲೆ, ಗ್ರಹಣ ಸಿಂಹರಾಶಿಯಲ್ಲಿ ಆಗ್ತಾ ಇದ್ದರೆ ಆ ಗ್ರಹಣದ ಸಮಯದಲ್ಲಿ ಯಾವ ರಾಶಿ ಅಥವಾ ಯಾವ ಗ್ರಹಗಳು ಆ ರಾಶಿಯನ್ನು ದಿಟ್ಟಿಸಿ ನೋಡ್ತಾ ಇದೆ, ಇದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಎಷ್ಟು ಗ್ರಹಗಳು ನೋಡುತ್ತೆ ಅಷ್ಟು ಪ್ರಭಾವ ಇರುತ್ತೆ, ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಕೂಡ ಇರುತ್ತೆ. ಎಲ್ಲವೂ ನಾವು ಅಂದುಕೊಂಡಂತೆ ಆಗುವುದಿಲ್ಲ. ಈ ಗ್ರಹಣ ಸಂಭವಿಸ್ತಕ್ಕಂತಹ ರಾಶಿಯ ಮೇಲೆ
ಮೇಲೆ ಇನ್ನಿತರ ಗ್ರಹಗಳ ದೃಷ್ಟಿ ಇದ್ದಾಗ, ಅದರಲ್ಲೂ ಕೂಡ ಕ್ರೂರ ಗ್ರಹಗಳ, ಉಗ್ರ ಗ್ರಹಗಳ ಪರಿಣಾಮ ಏನಾದರೂ ಅಂದರೆ ಅಂತಹ ದೃಷ್ಟಿ ಆ ರಾಶಿಯ ಮೇಲೆ ಇದ್ದಾಗ ಉಗ್ರ ಪರಿಣಾಮವನ್ನು ಉಂಟು ಮಾಡುತ್ತೆ. ಸೌಮ್ಯ ಗ್ರಹಗಳ ಒಂದು ದೃಷ್ಟಿ ಆ ರಾಶಿಯ ಮೇಲೆ ಇದ್ದಾಗ ಜಗತ್ತಿಗೆಲ್ಲ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥದ್ದು ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಅಂದರೆ ಗ್ರಹಣ ಸಂಭವಿಸಬೇಕಾದರೆ ಒಂದಷ್ಟು ಸ್ಥಳಗಳಿಗೆ ಗ್ರಹಣ ಕಾಣಿಸುತ್ತೆ, ಇನ್ನೊಂದಷ್ಟು ಸ್ಥಳಗಳಿಗೆ ಗ್ರಹಣ ಕಾಣಿಸುವುದಿಲ್ಲ. ಎಲ್ಲಿ ಗ್ರಹಣ ಗೋಚರ ಆಗುತ್ತೋ ಅದಕ್ಕೆ ಮಾತ್ರ ಇದೆಲ್ಲವೂ ಕೂಡ ಅನ್ವಯಿಸುತ್ತೆ. ಗ್ರಹಣ ಎಲ್ಲೋ ಆದರೆ ಎಲ್ಲೋ ಆಚರಣೆ ನಾವು ಮಾಡುವುದಿಲ್ಲ. ನಮಗೆ ಗ್ರಹಣ ದೃಗ್ಗೋಚರ ಆದರೆ ಮಾತ್ರ ನಾವು ಅದನ್ನು ಆಚರಣೆ ಮಾಡಬೇಕು. ಹಾಗೆ ಈ ಗ್ರಹಣದ ಒಂದು ಫಲಾಫಲಗಳು ಏನಿದೆ ಅದು ಕೂಡ ನಮಗೆ ಯಾವ ಸಮಯದಲ್ಲಿ ನಮಗೆ ಎಷ್ಟು ಸಮಯ ಗೋಚರ ಆಗುತ್ತೋ ಅಥವಾ ಗೋಚರ ಆದರೆ ಮಾತ್ರ ಅದರ ಒಳ್ಳೆಯ ಫಲ ಮತ್ತು ಕೆಟ್ಟ ಫಲವನ್ನು ನಾವು ನೋಡಬೇಕಾಗುತ್ತೆ. ಹೀಗೆ ವರ್ಣಫಲ, ಮಾಸಫಲ, ಯಾವ ನಕ್ಷತ್ರ ಯಾವ ವಾರದಲ್ಲಿ ಸಂಭವಿಸುತ್ತೆ, ಇದೆಲ್ಲವೂ ಕೂಡ ಅದರದ್ದೇ ಆದಂತಹ ಮಹತ್ವ ಇದೆ. ಜೊತೆಯಲ್ಲಿ ಈ ಗ್ರಹಣದ ಸಮಯದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಿದರೆ ಒಳ್ಳೆಯದಾಗುತ್ತೆ, ಯಾವ ಯಾವ ರಾಶಿಯವರಿಗೆ ಏನೇನಿದೆ ಇದೆಲ್ಲವನ್ನು ಕೂಡ ನಾವು ಪ್ರಮುಖವಾಗಿ ನೋಡಬೇಕಾಗುತ್ತೆ.